ರಕ್ಷಿತಾ ಅವ್ರದ್ದು ಫೇಕ್. ರಕ್ಷಿತಾ ಅವರು ಎಲ್ಲ ಕಡೆ ಮೂಗ್ ತುರುಕ್ತಾರೆ. ಬಿಗ್ ಬಾಸ್ ಮನೆಯಲ್ಲಿ ಇವತ್ತು ವಾರದ ಕತೆ ಪ್ರೀತಿಯ ಕಿಚ್ಚ ಸುದೀಪನ ಜೊತೆ ಕಾರ್ಯಕ್ರಮ ನಡೀತಾ ಇದೆ. ಆದ್ರೆ ಕಲರ್ಸ್ ಕನ್ನಡದ ಪೇಜ್ಗಳಿಗೆ ಏನೋ ಸ್ವಲ್ಪ ಎಡವಟ್ ಆಗಿದೆ. ಸೊ ಅವರು ಆದಷ್ಟು ಬೇಗ ಬರಲಿ ಅಂತ ಹೇಳಿ ನಾನು ಕೇಳ್ಕೊತಾ ಇದ್ದೀನಿ. ಅದಕ್ಕೂ ಮೊದಲು ಈಗ ರಿವ್ಯೂ ಬಗ್ಗೆ ಮಾತಾಡ್ಕೊಂಡು ಹೋಗೋಣ. ಸೊ ರಿವ್ಯೂನಲ್ಲಿ ನಿಮಗೆ ಗೊತ್ತಿರಬಹುದು, ವಾರ ಕ್ಲಾಸ್ ತಗೊಳ್ತಿರುವಂತಹ ಅಶ್ವಿನಿ ಕಾಕ್ರೋಚ್ ಹಾಗೆ ರಿಷಾ ಗೌಡ ಅವರನ್ನ ಸುದೀಪ್ ಅವರು ಒಂದು ಕ್ವಶನ್ ಅನ್ನ ಕೇಳ್ತಾರೆ. ರಕ್ಷಿತಾ ಗೌಡ ಅವರು ಎಲ್ಲಾ ಜಗಳದಲ್ಲೂ ಕೂಡ ಮೂಗು ತುರ್ಸ್ಕೊಂಡು ಹೋಗ್ತಾರೆ. ರಕ್ಷಿತಾ ಅವರು ಫೇಕ್ ಅಂದಾಗ ಅದಕ್ಕೆ ಉತ್ತರ ಕೊಟ್ಟಂತಹ ನಮ್ಮ ಅಶ್ವಿನಿ ಗೌಡ ಅವರು ಹೇಳ್ತಾರೆ, ಅವಳು ಜಗಳ ಆಡೋದಿಲ್ಲ, ನಿಜ ಅನ್ಸೋದಿಲ್ಲ, ಯಾಕಂತ ಹೇಳಿದ್ರೆ ಡ್ಯಾನ್ಸ್ ಮಾಡ್ಕೊಂಡು ಜಗಳ ಆಡ್ತಾಳೆ ಅಂತ ಹೇಳಿ. ಇದಾದ ನಂತರ ರಿಷಾ ಗೌಡ ಅವರಿಗೆ ಕೇಳಿದಾಗ ರಿಷಾ ಗೌಡ ಅವರು ಕೂಡ ಹೇಳ್ತಾರೆ, ಅವಳು ವಾರ ಪೂರ್ತಿ ಸರಾಗವಾಗಿ ಕನ್ನಡವನ್ನ ಮಾತಾಡ್ತಾಳೆ. ಸುದೀಪ್ ಸರ್ ಬಂದಾಗ್ಲ ಆ ಈ ಊ ಅಂತ ಹೇಳಿ ಹೇಳ್ತಾಳೆ. ಇದೆಲ್ಲ ಯಾಕೆ ಈ ತರ ಡ್ರಾಮಾ ಆಡ್ತಾಳೆ ಅಂತ ಹೇಳಿ ಖಂಡಿತವಾಗಿ ಗೊತ್ತಿಲ್ಲ. ಜಗಳ ಅಂತ ಬಂದಾಗ ಒಂದೇ ಸಮನೆ ಪಟ 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 ಅಂತ ಕನ್ನಡ ಮಾತಾಡ್ತಾಳೆ. ಬೇಡದೇ ಇರೋ ವಿಚಾರಗಳನ್ನೆಲ್ಲ ಎತ್ಕೋತಾಳೆ. ಮಧ್ಯದಲ್ಲಿ ಗಲಾಟೆ ಮಾಡ್ಲಿಕ್ಕೆ ಅಡ್ಡಡ್ಡ ಹೋಗ್ತಾಳೆ. ಅದೇಗ ಆ ಟೈಮಲ್ಲಿ ಕನ್ನಡ ಈಸಿಯಾಗಿ ಬರುತ್ತೆ. ನಾರ್ಮಲ್ ಆಗಿ ನಿಮ್ಮ ಹತ್ರ ಮಾತಾಡ್ಬೇಕಾದ್ರೆ ಕನ್ನಡ ಯಾಕೆ ಈಸಿಯಾಗಿ ಬರಲ್ಲ? ಇದೆಲ್ಲ ನಾಟಕಗಳು, ನನಗೆ ನಾಟಕ ಅನಿಸ್ತಾರೆ, ಎಲ್ಲ ಫೇಕ್ ಅನಿಸ್ತಾರೆ ಅಂತ ಹೇಳಿ ಹೇಳ್ತಾರೆ. ಆಗ ಸುದೀಪ್ ಅವರು ಮುಂದುವರಿದು ಕಾಕ್ರೋ ಸುದಿ ಅವ್ರಿಗೂ ಕೂಡ ಕೇಳ್ತಾರೆ, ರಕ್ಷಿತಾ ಅವರು ಫೇಕಾ ಸುದಿ ಅವರೇ ಅಂತ ಹೇಳಿದಾಗ, ಹೌದಣ್ಣ ನನಗೆ ಅವಳು ಫೇಕ್ ಅಂತ ಕಾಣಿಸ್ತಾಳೆ, ಮನೆಯಲ್ಲಿ ಏನಾದ್ರು ನಡೆದ್ರೆ ಅದಕ್ಕೆ ಮಧ್ಯೆ ಹೋಗಿ ಸೇರ್ಕೋತಾಳೆ, ಬೇಕು ಅಂತ ಜಗಳ ಆಡ್ತಾಳೆ ಅಂತ ಹೇಳಿ ಹೇಳಿದಾಗ ಸುದೀಪ್ ಅವರು 3 ಜನಕ್ಕೂ ಕೂಡ ಒಂದು ಮಾತನ್ನ ಹೇಳ್ತಾರೆ. ಮನೆ ಅಂತ ಹೇಳಿ ಬಂದಾಗ ಕೆಲವರು ನಮಗೆ ಸೆಟ್ ಆಗ್ತಾರೆ, ಕೆಲವರು ನಮಗೆ ಸೆಟ್ ಆಗೋದಿಲ್ಲ. ನಾವು ಯಾರ ಹತ್ರ ಹೇಗಿರ್ಬೇಕು ಅಂತ ಹೇಳಿ ನಮಗೆ ಅಷ್ಟೇ ಗೊತ್ತಿರತ್ತೆ. ನೀವು ಕೂಡ ಸಿಗ್ನಲ್ ಕೊಟ್ಟಿದ್ದನ್ನ ನಾವು ಕಣ್ಣಾರೆ ನೋಡಿದ್ದೀವಿ. ಯಾರ ಜೊತೆಗೆ ಚೆನ್ನಾಗಿದ್ದೀರೋ ಯಾರ ಜೊತೆಗೆ ಚೆನ್ನಾಗಿಲ್ಲ ಅಂತ ಹೇಳಿ ನಮಗೂ ಕೂಡ ಖಂಡಿತ ಗೊತ್ತು. ಯಾವ ವ್ಯಕ್ತಿ ಯಾರ ಜೊತೆಗೆ ಮಾತಾಡಬೇಕು ಬಿಡಬೇಕು ಅದೆಲ್ಲ ಅವರ ವೈಯಕ್ತಿಕ ಆಗಿರುತ್ತೆ. ಆದರೆ ಮನೆಯಲ್ಲಿ ಅವರು ಫೇಕ್ ಅನ್ನೋಕ್ಕಿಂತ ಮುಂಚೆ ನೀವು ಸರಿ ಇದ್ದೀರಾ ಇಲ್ವಾ ಅಂತ ಹೇಳಿ ನೋಡ್ಕೊಳ್ಳಿ ಅಂತ ಹೇಳಿ ಸುದೀಪ್ ಅವರು ಹೇಳಿದ್ದಾರೆ. ಮನೆಯ ಈ ಪ್ರೋಮೋನಲ್ಲಿ ನಾವು ಅಬ್ಸರ್ವ್ ಮಾಡೋದೇನಂತ ಹೇಳಿದ್ರೆ, ಮನೆಯಲ್ಲಿ ಸ್ವಲ್ಪ ಎಲ್ರಿಗೂ ಕೂಡ ಕ್ಲಾಸ್ ತಗೊಳ್ಳುವಂತ ಕೆಲಸವನ್ನು ಕೂಡ ಮಾಡಿರ್ಬೋದು. ಈ ವಾರ ಪೂರ್ತಿ ನೋಡ್ಕೊಂಡು ಬಂದ್ರೆ ಎಲ್ಲರೂ ಕೂಡ ಬೇಕಾಬಿಟ್ಟಿ ಜಗಳಗಳನ್ನ ಆಡ್ಕೊಂಡೇ ಬಂದ್ರು, ಬೇಕು ಅಂತ ಹೇಳಿ ಜಗಳಗಳನ್ನ ಆಡ್ಕೊಂಡೇ ಬಂದ್ರು. ಅದರಲ್ಲೂ ಕೂಡ ಮೇನ್ ರಿಷಾ ಗೌಡ ಅನ್ನೋರು ಮನೆಗೆ ಬಂದ್ರೆ ಅವಳಿಗೆ ಯಾರು ಕೂಡ ಮಾತಾಡ್ತಾ ಇದ್ರು ಕೂಡ ಬೇಕಾಬಿಟ್ಟಿ ಮಾತುಗಳನ್ನ ಆಡುವಂಥದ್ದು, ಪ್ರತಿಯೊಬ್ಬರು ನಡುವೆನೂ ಜಗಳ ಇಡುವಂಥದ್ದು, ಸುಮ್ಮನೆ ಹೋಗಿ ರಕ್ಷಿತನ ಮೇಲೆ ಜಗಳ ಆಡೋದು, ಸುಮ್ಮನೆ ಹೋಗಿ ಗಿಲ್ಲಿಯ ಮೇಲೆ ಜಗಳ ಆಡೋದು, ಬೇಕಂತ ಹೇಳಿ ಧ್ರುವ ಅವ್ರ ಮೇಲೆ ಹೋಗಿ ಜಗಳ ಆಡುವಂಥದ್ದು ಕೆಲಸವನ್ನ ಮಾಡಿದ್ರು. ಬಟ್ ಆ ಒಂದು ವಿಚಾರವಾಗಿ ಹಿಡ್ಕೊಂಡು ಹೋದ್ರೆ ಇಲ್ಲಿ ಬೇಕು ಅಂತ ಹೇಳಿ ಜಗಳ ಆಡ್ತಿರೋದು ರಕ್ಷಿತಾ ಅಲ್ಲ, ರಿಷಾ ಗೌಡ. ಸೊ ಅದಕ್ಕೋಸ್ಕರ ಸುದೀಪ್ ಅವರು 3 ಜನಕ್ಕೂ ಕೂಡ ತಿಳಿ ಹೇಳಿದ್ದಾರೆ. ಅದಕ್ಕೂ ಮೊದಲು ಅವರು ಕಾಕ್ರೋಚ್ ಮತ್ತೆ ರಿಷಾ ಗೌಡಂಗೆ ಕ್ಲಾಸ್ ಅನ್ನ ತಗೊಂಡಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ಬಟ್ ಈ ಅಪ್ಡೇಟ್ಗಳು ಬೇಗ ಬರಬೇಕಿತ್ತು. ಕಲರ್ಸ್ ಕನ್ನಡದ ಪೇಜ್ ಅಲ್ಲಿ ಒಂದು ಪ್ರಾಬ್ಲಮ್ ಆಗಿರೋದ್ರಿಂದಾಗಿ ಆದಷ್ಟು ಈಗ ಜಿಯೋ ಹಾಟ್‌ಸ್ಟಾರ್ ಅಲ್ಲಿ ಬರ್ತಾ ಇದೆ. ಸೊ ಎಲ್ಲರೂ ಕೂಡ ಎಪಿಸೋಡ್ ಅನ್ನ ಮಿಸ್ ಮಾಡದೆ ನೋಡಿ. ಕಲರ್ಸ್ ಕನ್ನಡ ಆದಷ್ಟು ಬೇಗ ಬರಲಿ, ಎಲ್ರಿಗೂ ಕೂಡ ಸಪೋರ್ಟ್ ಮಾಡ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೇನೆ. ಇದ್ರ ಬಗ್ಗೆ ನಿಮಗೆ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.